ತಂದಾನೇ ನನಿತಾನ. ಆತ್ಮೀಯ ರೈತ ಬಾಂಧವರೇ, ನೇರ ಫೋನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇದು ಕೃಷಿ ದರ್ಶನ ಕಾರ್ಯಕ್ರಮ ತಾವೆಲ್ಲ ನೋಡ್ತಾ ಇದ್ದೀರಾ. ಈಗಾಗಲೇ ತೊಗರಿ ಹಂಗಾಮು ಆರಂಭವಾಗಿದೆ. ತೊಗರಿಯನ್ನು ತರಬೇಕು ನಾನು ಮಾರ್ಕೆಟ್ಗೆ, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಇದು ಪ್ರತಿ ರೈತರನ್ನ ಕಾಡ್ತಾ ಇರುವಂಥದ್ದು. ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಬೆಳೆಯಾದಂತಹ ತೊಗರಿ ಸುಮಾರು 3 ಲಕ್ಷ ಕುಟುಂಬಗಳ ಒಂದು ಜೀವಾಧಾರವಾಗಿದೆ. ಕಪ್ಪು ಮಣ್ಣಿಗೆ ಹೆಸರಾದಂತಹ ಗುಲ್ಬರ್ಗ, ರಾಯಚೂರು, ಬೀದರ್ ಭಾಗದಲ್ಲಿ ತೊಗರಿ ಒಂದು ಪ್ರಮುಖ ಬೆಳೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತೊಗರಿ ಒಂದು ಗುಲ್ಬರ್ಗಾದ ಮಟ್ಟಿಗೆ ಹೇಳೋದಾದ್ರೆ ಏಷ್ಯಾದ ತೊಗರಿ ಕಣಜ ಎಂದೇ ಪ್ರಸಿದ್ಧವಾದಂಥದ್ದು. ಇಂತಹ ತೊಗರಿಯನ್ನ ಮಾರುಕಟ್ಟೆಗೆ ತರೋ ವಿಚಾರದಲ್ಲಿ ವಿದ್ಯುನ್ಮಾನದ ಮೂಲಕ ಅಲ್ಲೊಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ನಿರ್ಮಿಸುವುದರಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿರುವಂಥದ್ದು NCDX ಎನ್ನುವಂಥ ಒಂದು ಸಂಸ್ಥೆ. ಹಾಗಾದರೆ ವಿದ್ಯುನ್ಮಾನದ ಮೂಲಕ, ಆನ್ಲೈನ್ ಮೂಲಕ ತೊಗರಿ ವಹಿವಾಟು ಹೇಗೆ ಆಗತ್ತೆ, ರೈತ ಇದರ ಅನುಕೂಲವನ್ನ ಹೇಗೆ ಪಡ್ಕೊಳ್ಬಹುದು, ತಾನು ಬೆಳೆದಂತಹ ಬೆಳೆಗೆ ಸೂಕ್ತವಾದಂತಹ ಬೆಲೆಯನ್ನ ಈ ಮೂಲಕವಾಗಿ ಅವನು ಹೇಗೆ ಹೊಂದಬಹುದು ಇತ್ಯಾದಿ ಎಲ್ಲ ಮಾಹಿತಿಗಳನ್ನು ನೀಡೋದಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ HC ರಮೇಶ್ ಚಂದ್ರ ಅವರು. ಇವರು NCDXನ ಕಾರ್ಯಕಾರಿ ಉಪಾಧ್ಯಕ್ಷರು. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಗೌರವದ ಸ್ವಾಗತ. NCDX ಮತ್ತು ತೊಗರಿ ಬೆಳೆ ಬಹುಶಃ ಒಂದು ಅರ್ಥದಲ್ಲಿ ಇದೊಂದು ಕ್ರಾಂತಿಯನ್ನೇ ಮಾಡಿರುವಂಥದ್ದು ತೊಗರಿ ಮಾರಾಟ ವ್ಯವಸ್ಥೆಯಲ್ಲಿ. ಹೇಗೆ ಇದು ರೈತರಿಗೆ ಪೂರಕವಾಗಿದೆ, ಏನೆಲ್ಲ ಕೆಲಸವನ್ನು ಅದು ಮಾಡ್ತಾ ಇದೆ? NCDX ಅಂತಕ್ಕಂಥ ಒಂದು ಸಂಸ್ಥೆ 2003ರಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ಇಡೀ ರಾಷ್ಟ್ರದಾದ್ಯಂತ ಪ್ರಾರಂಭ ಮಾಡಿತು. ಮುಖ್ಯವಾಗಿ ವ್ಯವಸಾಯದ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುವಲ್ಲಿ ಇದು ಒಂದು ಸಂಸ್ಥೆ ಸಕ್ರಿಯವಾಗಿ ತೊಡಗಿಸ್ಕೊಂಡಿದೆ. ಕರ್ನಾಟಕದ ಒಂದು ಮಾತಿನಲ್ಲಿ ಹೇಳೋದಾದರೆ 2010ರಲ್ಲಿ ನಾವು ಗುಲ್ಬರ್ಗಾದಲ್ಲಿ ಒಂದು ಸಣ್ಣ ಯೋಜನೆಯನ್ನು ತಯಾರಿಸಿದ್ವಿ. ಅದರಲ್ಲಿ ಸಾಕಷ್ಟು ರೈತರನ್ನು ತೊಡಗಿಸ್ಕೊಂಡು, ಅಂದರೆ ತೊಗರಿ ಬೆಳೀತಕ್ಕಂತಹ ರೈತರನ್ನ ತೊಡಗಿಸ್ಕೊಂಡು ಅವರ ಮೂಲಕವಾಗಿ ಈ ಒಂದು ವಿದ್ಯುನ್ಮಾನ ಮೂಲಕ, ಅಂದರೆ ಆನ್ಲೈನ್ ವ್ಯಾಪಾರದ ಮೂಲಕ ತೊಗರಿಯನ್ನು ಮಾರಾಟ ಮಾಡೋದ್ರ ಬಗ್ಗೆ ಅವ್ರಿಗೆ ಒಂದು ಸೂಕ್ತವಾದಂಥ ತರಬೇತಿಯನ್ನು ಕೊಟ್ವಿ. ಈಗ ಆ ಒಂದು ಪ್ರಕ್ರಿಯೆ ಅತ್ಯಂತ ವಿಶೇಷವಾದಂಥ ಮಹತ್ವವನ್ನು ಪಡ್ಕೊಂಡಿದೆ. ಹಾಗೆಯೇ ರಾಜ್ಯ ಘನ ಸರ್ಕಾರ ಈ ವರ್ಷದ ಒಂದು ಆಯವ್ಯಯದಲ್ಲಿ, ಅಂದರೆ ಕೃಷಿ ಬಜೆಟ್ನಲ್ಲಿ ಆ ಒಂದು ಯೋಜನೆಯನ್ನು ವಿಸ್ತಾರಗೊಳಿಸಿ ಸುಮಾರು 50 APMCಗಳಲ್ಲಿ, ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಸುಮಾರು 11 ಕೃಷಿ ಉತ್ಪನ್ನಗಳನ್ನು ಈ ವ್ಯಾಪಾರದ ಮೂಲಕ ಮಾರಾಟ ಮಾಡ್ತಕ್ಕಂಥ ಪದ್ಧತಿಯನ್ನು ಜಾರಿಗೊಳಿಸಿದ್ದಾರೆ. ಓಕೆ, ಈಗ ನೀವು ಹೇಳಿದ್ರಿ ನಾವು ತೊಗರಿಗೆ ಬರೋದಾದ್ರೆ ಈಗ ತೊಗರಿ ಹಂಗಾಮು ಆರಂಭ ಆಗಿದೆ. ತೊಗರಿಯನ್ನು ಬೆಳೆದಂತಹ ಒಂದು ರೈತರು ಇದರ ಪ್ರಯೋಜನವನ್ನು NCDX ಮೂಲಕ ವಿದ್ಯುನ್ಮಾನ ಮಾರುಕಟ್ಟೆ ವ್ಯವಸ್ಥೆಯ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂದರೆ ಅವನು ಹೇಗೆಲ್ಲ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಅಂತ ಮುಖ್ಯವಾದಂಥ ವ್ಯತ್ಯಾಸ ಏನೂ ಆಗಲ್ಲ. ಈಗ ಬೆಳೀತಕ್ಕಂಥ ರೈತ ಏನು ಮಾಡ್ತಾನೆ, ಮುಖ್ಯವಾಗಿ ರಾಶಿ ಆದ ತಕ್ಷಣ, ಅಂದರೆ ಹಾರ್ವೆಸ್ಟ್ ಸುಗ್ಗಿ ಆಗ್ತಿದ್ದಾಗೇನೆ ಆತ ಅದನ್ನು ಸರಿಯಾಗಿ ಒಣಗಿಸ್ಬೇಕಾಗತ್ತೆ, ಅದನ್ನು ಸ್ವಲ್ಪ ಶುಚಿಗೊಳಿಸ್ಬೇಕಾಗತ್ತೆ. ಅಂದರೆ ಕಾಳು ಕಡ್ಡಿ ಕಸ ಏನು ಇಲ್ಲದೆ ಇರೋ ಹಾಗೆ ಅದನ್ನು ಶುಚಿಗೊಳಿಸಿ ಅದನ್ನು 100 ಕ್ವಿಂಟಾಲ್ ಬ್ಯಾಗ್ನಲ್ಲೋ ಅಥವಾ 50 kg ಬ್ಯಾಗ್ನಲ್ಲೋ ಹಾಕ್ಕೊಂಡು ತನಗೆ ಹತ್ತಿರ ಇರ್ತಕ್ಕಂತಹ ಒಂದು APMC ಮಾರುಕಟ್ಟೆಗೆ, ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಅವನು ತರ್ತಾನೆ. ತಂದಾಗ ಮುಂಚೆ ಏನಾಗ್ತಾ ಇತ್ತು ಅಂತಂದರೆ ಆ ಒಂದು ರೈತನ ಮಾಲಿಗೆ ಆ ಒಂದು ತರ್ತಕ್ಕಂತಹ ಒಂದು ಮಾಲನ್ನು ಸೂಕ್ತವಾಗಿ ದಾಖಲೆ ಮಾಡ್ತಕ್ಕಂಥ ವ್ಯವಸ್ಥೆ, ಎಲೆಕ್ಟ್ರಾನಿಕ್ ವ್ಯವಸ್ಥೆ ಇರಲಿಲ್ಲ. ಖಂಡಿತ. ಈ ವರ್ಷದಿಂದ ಈಗ ಚಾಲ್ತಿಗೊಳಿಸಿರೋಂಥ ಒಂದು ಏನು ಹೊಸ ಒಂದು ಯೋಜನೆ ಜಾರಿಗೆ ಬಂದಿದೆ. ಈ ಒಂದು ಯೋಜನೆಯಡಿ ರೈತ ತಂದಂತಹ ಒಂದು ಏನು ತೊಗರಿ ಇದೆ, ಆ ತೊಗರಿಯನ್ನು APMCಯ ಒಂದು ಆವರಣಕ್ಕೆ ಆ ಥರ ತರಬೇಕಾದ್ರೇನೆ ಅದಕ್ಕೆ ಒಂದು ಸೂಕ್ತವಾದ ಒಂದು ದಾಖಲೆ ಆಗುತ್ತೆ. ದಾಖಲೆಯಾಗಿ ಅವನು ಎಷ್ಟು ಕ್ವಿಂಟಾಲ್ ತಂದಿದ್ದಾನೆ, ಹೌದು ಎಷ್ಟು ಕ್ವಿಂಟಾಲ್ ತಂದಿದ್ದಾನೆ, ಅವನ ರೈತನ ಹೆಸರೇನು, ಯಾವ ಒಂದು ಹಳ್ಳಿಯಿಂದ ಬಂದಿದ್ದಾನೆ, ಅವನ ವಿವರಗಳೇನೇನು ಎಲ್ಲ ದಾಖಲೆ ಮಾಡಿ ಅದು ಸಂಬಂಧಪಟ್ಟಂತ ಒಂದು ದಲಾಲಿ ಅಂಗಡಿಗೆ ಹೋಗ್ತದೆ. ರೈತನು ಕೂಡ ಅವನು ಬೇಕಾದಂತ ದಲಾಲಿಯನ್ನ ಅವನು ಆಯ್ಕೆ ಮಾಡ್ಕೋಬಹುದು, ಅಥವಾ ನಾನು ದಲಾಲಿ ಬೇಡ ನೇರವಾಗಿ ಮಾರಾಟ ಮಾಡ್ತೀನಿ ಅಂದ್ರೂ ಕೂಡ ಅದಕ್ಕೆ ಒಂದು ಅವಕಾಶ ಇದೆ ಈ ಯೋಜನೆಯಡಿ.
ಓಕೆ. ಸೊ ಈಗ ನೋಡ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಅಲ್ಲಿ ಒಂದು ಗೇಟ್ ಎಂಟ್ರಿ ಆಗ್ತಾ ಇದೆ ನೋಡಿ. ಹೌದು. ಆ ಒಂದು ಜಾಗದಲ್ಲಿ ಅದೊಂದು ಕಿಯಾಸ್ಕ್ ಅಂತ ಕರಿತೀವಿ, ಅಲ್ಲಿ ಒಂದು ಗೇಟ್ ಎಂಟ್ರಿ ಆಗ್ತದೆ. ಸೊ ಅಲ್ಲಿಂದ ಬಂದಾಗ ರೈತ ತನ್ನ ಮಾಲನ್ನ ಒಂದು ಬೆಳಗ್ಗೆ 8ರಿಂದನೋ 10 ಗಂಟೆನೋ 11 ಗಂಟೆಗೋ ಒಂದು ತರ್ತಾನೆ. ತಂದು ಇಟ್ಟಾದ ತಕ್ಷಣ ಸುಮಾರು ಒಂದು 2 ಗಂಟೆ ಅಷ್ಟೊತ್ತಿಗೆ ಟೆಂಡರ್ ಕ್ಲೋಸ್ ಆಗುತ್ತೆ. ಅಂದರೆ ಇದೆಲ್ಲ ಎಲೆಕ್ಟ್ರಾನಿಕ್ ಟೆಂಡರಿಂಗ್ ವ್ಯವಸ್ಥೆ ಇದು. ಈ ಒಂದು ಎಲೆಕ್ಟ್ರಾನಿಕ್ ಟೆಂಡರ್ ವ್ಯವಸ್ಥೆನಲ್ಲಿ ರೈತ ಆ ದಿನ ಅವನಿಗೆ ದೊರಕಂತ ಬೆಲೆಯನ್ನ ಅವನು ಒಪ್ಪಲೂಬಹುದು ಅಥವಾ ತಿರಸ್ಕರಿಸಲೂಬಹುದು. ಓಕೆ ಸರ್, ಒಂದು ಕರೆ ಇದೆ. ಕರೆ ನೋಡಿದ ಮೇಲೆ ಮಾತು ಮುಂದುವರಿಸೋಣ. ನಮಸ್ಕಾರ ಜಗದೀಶ್ ಅವರೇ, ಪ್ರಶ್ನೆ ಕೇಳಿ. ಈಗ ತೊರಿ ದಾಣಿ ಬೆಂಬಲ ಬೆಲೆ ಮಾಡ್ತಾರೆ ಮೇಡಮ್. ಅದು ಸರಿಯಾಗಿ ನೀವು ದಾಣಿ ಪೇಪರ್ದಲ್ಲಿ ಟಿವಿಯಲ್ಲಿ ಬಂದಷ್ಟು ಮೇಡಮ್ ಅವರು ನಮ್ಮ ರೈತ ಸಂಪರ್ಕ ಹೋದ್ರೆ ಅವರು ಅಂಗಡಿ ವ್ಯಾಪಾರಸ್ಥರು ಸರಿಯಾಗಿ ಕೊಡೋದು ಮೇಡಮ್ ಅವರು. ಓಹೋ ಓಹೋ, ಉತ್ತರ ಕೊಡ್ತಾರೆ. ಅಂದ್ರೆ ಯಾವ ರೀತಿಯಾದಂತ ಬೆಲೆ ಇದೆಯೋ ಅದು ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ? ಮೇಡಮ್ ನೀವು ಟಿವಿಯಲ್ಲಿ ಪೇಪರ್ದಲ್ಲಿ ಅಷ್ಟೇ ಮಾಡ್ತಾರೆ ಮೇಡಮ್. ಅದ್ರ ಪ್ರಕಾರ ನೀವು ಏನ್ ಮಾಡ್ತಾರೆ, ಅವರು ರೈತ ಸಂಘ ಇದಕ್ಕೆ ಹೋದ್ರಲ್ಲ ಅದು ಎಸಿಕ್ ಸಿಗುದ್ರೆ ಮೇಡಮ್ ಅವ್ರು ಹಿಂಗೆ ಆ ಟೈಪ್ ಕೊಡಲ್ಲ. ಅವ್ರು ಹೇಳ್ತಾರೆ ಅವ್ರು ಅಷ್ಟು ಹೇಳಿ ಇದು ಮಾಡ್ತಾರೆ ಮೇಡಮ್ ಅವರು. ಇಲ್ಲ, ಜಗದೀಶ್ ಅವರೇ, ಒಂದು ವಿಚಾರ ಇಲ್ಲಿ ಅತ್ಯಂತ ಸ್ಪಷ್ಟಪಡಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಂದು ಮುಖ್ಯವಾಗಿ ಏನು ಅಂತಂದರೆ, ಆ ದಿವಸದ APMC ಮಾರುಕಟ್ಟೆನಲ್ಲಿ, ಅಂದರೆ ನೀವು ಗುಲ್ಬರ್ಗ ಒಂದು ಜಿಲ್ಲೆನಲ್ಲಿಗೆ ಯಾವ್ದಾರ ಒಂದು APMCಗೆ ನೀವು ತಗೊಂಡೋದ್ರೆ, ಅಥವಾ ಸೇಡಮ್ ಆಗಿರ್ಬೋದು, ಅಥವಾ ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಈ ಒಂದು ಪ್ರಾಂತ್ಯದಲ್ಲಿ ತಗೊಂಡೋದ್ರೆ ಆವತ್ತು ನೀವು ಎಷ್ಟು ಕ್ವಿಂಟಾಲ್ ತಗೊಂಡು ಹೋಗಿರ್ತೀರಾ ಆ ಕ್ವಿಂಟಾಲ್ ಲೆಕ್ಕ ಅಲ್ಲಿ ಆಗ್ತದೆ. ಅಂದರೆ ಗೇಟಲ್ಲಿ ಲೆಕ್ಕ ಆಗ್ತದೆ. ಅವತ್ತಿನ ಈ ಟೆಂಡರ್ ವ್ಯಾಪಾರ ಆಗಿದ್ದ ರೇಟು ಕೂಡ ನಿಮಗೆ ಆ ರೇಟು ಅವಾಗೆ ಒಂದು 2 ಗಂಟೆಗೆ ಟೆಂಡರ್ ಕ್ಲೋಸ್ ಆಯಿತು ಅಂತಂದರೆ, ಈ ವ್ಯಾಪಾರ ಅವತ್ತು ಮುಗೀತು ಅಂತಂದರೆ ಆ ಒಂದು ಬೆಲೆ ನಿಮಗೆ ಅವತ್ತು ನಿಖರವಾಗಿ ನಿಮಗೆ ತಿಳಿಸ್ತಾರೆ. ಅದರ ಒಂದು ಪಟ್ಟಿಯನ್ನು ಕೂಡ APMCನಲ್ಲಿ ದಾಖಲೆ ಮಾಡಿರ್ತಾರೆ. ನಿಮ್ಮ ಮೊಬೈಲ್ ನಂಬರನ್ನು ನೀವು ರಿಜಿಸ್ಟರ್ ಮಾಡಿಕೊಂಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ SMS ಕೂಡ ಬರ್ತದೆ. ಇದು ನಿಮಗೆ ಆ ದಿವಸ ಈ ವ್ಯಾಪಾರದಲ್ಲಿ ಸಿಗ್ತಕ್ಕಂತಹ ಬೆಲೆ. ಬಹುಶಃ ನಿಮಗೆ ಆವಕ ಜಾಸ್ತಿ ಇದ್ದಾಗ ನೀವು ತೊಗರಿಯನ್ನು APMC ಮಾರುಕಟ್ಟೆಗೆ ನೀವೇನಾದ್ರು ತಗೊಂಡು ಹೋದರೆ ಅವತ್ತಿನ ಬೆಲೆಗಳು ಜಾಸ್ತಿ ಇರಲಿಕ್ಕೆ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ನೀವೇನು ಮಾಡಬಹುದು ಅಂದರೆ, ಅಂತಹ ಒಂದು ಸಂದರ್ಭಗಳಲ್ಲಿ ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಮೂಲಕ ದೊರಕಿಸ್ಕೊಡ್ತಕ್ಕಂಥ ಅಡಮಾನ ಸಾಲ ಯೋಜನೆಯನ್ನು ಪಡಿಬೋದು. ಇಲ್ಲಿ ಸುಮಾರು 90 ದಿವಸಗಳವರೆಗೂ ನೀವು ಯಾವುದೇ ಒಂದು ರಾಜ್ಯದ ಉಗ್ರಾಣದಲ್ಲಿ ಅದನ್ನು ಸಂಗ್ರಹಿಸಿ ಶೇಖರಿಸಿ ಅದರ ವೇರ್ಹೌಸ್ ರಶೀತಿಯನ್ನು ತಗೊಂಡೋಗಿ ನೀವು APMC ಸೆಕ್ರೆಟರಿ ಅವರಿಗೆ ಕೊಟ್ಟಲ್ಲಿ ಅದರ ಮೇಲೆ ಸುಮಾರು 60%, 60 ಭಾಗ, ಅಂದರೆ 4,000 ರೂಪಾಯಿ ರೇಟ್ ಇದ್ದರೆ ಸುಮಾರು 2,400 ರೂಪಾಯಿ ಕ್ವಿಂಟಾಲ್ವರೆಗೂ ನಿಮಗೆ ಬಡ್ಡಿ ರಹಿತ ಸಾಲವನ್ನು 90 ದಿವಸಗಳವರೆಗೂ ಕೊಡ್ತಾರೆ. ಈ ಥರ ಮಾಡೋದ್ರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಬೆಲೆ ಕುಸಿತದ ಸಂದರ್ಭದಲ್ಲಿ ನೀವು ಅದನ್ನು ನಿವಾರಣೆ ಮಾಡಿಕೊಂಡು ಬೆಲೆ ಹೆಚ್ಚಾದ ಸಂದರ್ಭದಲ್ಲಿ, ಅಂದರೆ ಒಂದು 2 ತಿಂಗಳು ಕಳೆದ ಮೇಲೆ ಜಾಸ್ತಿ ಆಗ್ಬೋದು, 3 ತಿಂಗಳು ಕಳೆದ ಮೇಲೆ ಜಾಸ್ತಿ ಆಗ್ಬೋದು, ಆಗ ನೀವು ಅದನ್ನು ಬಹುಶಃ ಆ ಬಗ್ಗೆ ಇನ್ನಷ್ಟು ಮಾತಾಡೋಣ. ವಿಜಾಪುರದಿಂದ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್, ನಾವು ವಿಜಾಪುರದಿಂದ ಮಾತಾಡೋದು ಮೇಡಮ್. ಪ್ರಶ್ನೆ ಕೇಳಿ ಸರ್. ಸರ್ಕಾರ ವತಿಯಿಂದ 4,500 ತೊಗರಿ ಧಾರಣೆ ಅಂತ ಫಿಕ್ಸ್ ಆಗಿದೆ ಮೇಡಮ್. ಹೌದು, ಬೆಂಬಲ ಬೆಲೆ. ಬೆಂಬಲ ಬೆಲೆ ಅಂತ ಫಿಕ್ಸ್ ಆಗಿದೆ. ಇಲ್ಲಿ ಬಿಜಾಪುರಲ್ಲಿ ಅಥವಾ ನಮ್ಮ ಪಕ್ಕದ ಜಿಲ್ಲೆಗಳಾದ ಗುಲ್ಬರ್ಗಾದಲ್ಲಿ ತೊಗರಿ ರೇಟ್ 4,500ಕ್ಕಿಂತ ಕಡಿಮೆನೆ ದಲ್ಲಾಳಿಗಳು ಖರೀದಿ ಮಾಡ್ತಾ ಇದ್ದಾರೆ ಮೇಡಮ್. ಬಹುಶಃ ನಾವು ಅಡಮಾನ ಸಾಲಕ್ಕೆ ಪೂರಕವಾಗಿ ಇದು ಬರುತ್ತೆ, ಯಾಕೆಂದ್ರೆ ಬೆಂಬಲ ಬೆಲೆಗಿಂತ ಕಡಿಮೆ ರೇಟು ಇವತ್ತು ರೈತನಿಗೆ ಸಿಗ್ತಾ ಇದೆ. ಇದರಿಂದ ಅವ್ರು ಏನ್ ಮಾಡ್ಬೇಕು, ಹೇಗೆ ಇದರ ಅಂದ್ರೆ ಬೆಲೆ ಕುಸಿತದಿಂದ ಪಾರಾಗೋದು ಹೇಗೆ ಅಂತ ಪ್ರಶ್ನೆನಾ ಮಲ್ಲಿಕಾರ್ಜುನ್ ಅವರೇ? ಹೌದು ಮೇಡಮ್. ಈಗ 2 ಸಂದರ್ಭಗಳು ಬರುತ್ತೆ. ಅಂದರೆ ಉತ್ಪನ್ನ ಅತ್ಯಂತ ಹೆಚ್ಚಾದಾಗ ಬೆಲೆಗಳು ತಾನಾಗೆ ಕುಸಿಯುತ್ತೆ, ಒಂದು ಸಂದರ್ಭ. ಹೌದು. ಕೃಷಿ ಉತ್ಪನ್ನ ಕಡಿಮೆ ಇದ್ದಾಗ ಬೆಲೆಗಳು ತಾನಾಗೆ ಏರಿಕೆ ಆಗುತ್ತೆ. ಇವೆರಡನ್ನು ಸಮತೋಲನವಾಗಿ ಕಾಪಾಡಿಕೊಳ್ಳಲಿಕ್ಕೆ ಏನು ಮಾಡುತ್ತೆ ಸರ್ಕಾರದವರು, ಆಗಾಗ ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ತಾವು ಹೇಳಿದ್ದು ಸರಿ. ಈಗ ತೊಗರಿಗೆ 4,500 ರೂಪಾಯಿ ಒಂದು ಕ್ವಿಂಟಾಲ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ತಾವು ರೈತರಿದ್ದೀರಿ, ತಾವು ತೊಗರಿ ಬೆಳೆದಿದ್ದೀರಿ ಅಂತಂದರೆ ತಾವು ದಯಮಾಡಿ ಅಂಥ ಒಂದು ಕೇಂದ್ರಕ್ಕೆ ಹೋಗಿ, ಸುಮಾರು ತೊಗರಿ ಅಭಿವೃದ್ಧಿ ಮಂಡಳಿ ಮೂಲಕ ಅದನ್ನು ಖರೀದಿ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಸಂಸ್ಥೆ ಪಾಲ್ಗೊಂಡಿದೆ. ಅದರ ವರ್ಗೀಕರಣ, ಅದರ ಒಂದು ಗುಣಾತ್ಮಕ ಪರಿಶೀಲನೆ ಮತ್ತು ಅದನ್ನು ಸಾಗಿಸ್ತಕ್ಕಂಥ ವ್ಯವಸ್ಥೆ ಕೂಡ ನಮಗೆ ಅದರ ಸಹಯೋಗದೊಂದಿಗೆ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನೀವು ಯಾವುದಾದ್ರು ಈ ಒಂದು 16 ಕೇಂದ್ರಗಳಿಗೆ ಹೋಗಿ ನಿಮ್ಮ ತೊಗರಿಯನ್ನು ಅಲ್ಲಿ ಕೊಟ್ಟು ಅದಕ್ಕೆ ರಶೀತಿಯನ್ನು ಪಡೆದು ಹಣವನ್ನು ಪಡಿಬಹುದು. ಅಂದರೆ ಇದೇ ಬೆಲೆ ಸಿಗುತ್ತೆ, 4,500 ಸಿಗುತ್ತೆ. ಹೌದು. ಅಂದ್ರೆ ಉತ್ತಮ ಗುಣಮಟ್ಟದ ತೊಗರಿಗೆ ಖಂಡಿತ ಅದನ್ನು ಅವರು ಶುಚಿ ಮಾಡಬೇಕಾಗತ್ತೆ. ಅಂದರೆ FAQ ಗುಣಮಟ್ಟ ಅಂತ ಕರೀತಾರೆ. ಅಂದರೆ
ತೇವಾಂಶ 12%ಗಿಂತ ಕಮ್ಮಿ ಇರಬೇಕು. ಡ್ಯಾಮೇಜಸ್ ಅಂದರೆ ಒಡೆದ ಕಾಳುಗಳು, ಚೂರಾದ ಕಾಳುಗಳು 2%ಗಿಂತ ಕಮ್ಮಿ ಇರಬೇಕು. ಈ ಥರ ಒಂದು ವಿವರಗಳಿದೆ. ಸೊ ಅದನ್ನು ಅವರು ಶುದ್ಧಿ ಮಾಡಿಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ಹೋದರೆ ಅವರು ಅದನ್ನ ಅಲ್ಲೇ ಕೊಡ್ಬೋದು. ಅಂದರೆ ಮಾರುಕಟ್ಟೆ ಬೆಳೆಗಳು 3,700 ಇದ್ರೂ ಕೂಡ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿರೋದ್ರಿಂದ ಅವರು 4,500 ರೂಪಾಯಿಗೆ ತೊಗರಿ ಮಂಡಳಿ ಹೇಳಿರ್ತಕ್ಕಂಥ ಒಂದು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಸೆಂಟರ್ಗಳಲ್ಲಿ ಅಂದರೆ ಕೇಂದ್ರಗಳಲ್ಲಿ ಅವರು ಸೂಕ್ತವಾದ ದಾಖಲೆಯನ್ನು ಸಲ್ಲಿಸಿ, ಅಂದರೆ ಪಹಣಿ ಪತ್ರ ಕೊಡಬೇಕಾಗತ್ತೆ, ಅವರ ಫೋಟೋ ಐಡೆಂಟಿಟಿ ಕೊಡಬೇಕಾಗತ್ತೆ, ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕಾಗತ್ತೆ. ಕೊಟ್ಟರೆ ನೇರವಾಗಿ ಅವರ ಬ್ಯಾಂಕಿಗೆ ಹಣ ಸಂದಾಯ. ಓಕೆ, ಇನ್ನೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ತಾವು ಪ್ರಶ್ನೆ ಕೇಳಬಹುದು ಈಗ. ಹಲೋ ಹಲೋ, ಪ್ರಶ್ನೆ ಕೇಳಿ. ನಿಮ್ ಟಿವಿ ವಾಲ್ಯೂಮ್ ಪೂರ್ತಿ ಕಡಿಮೆ ಮಾಡ್ಕೊಂಬಿಡಿ. ದೂರವಾಣಿ ಮೂಲಕನೇ ಕೇಳಿಸ್ಕೊಳ್ಳಿ. ಹಲೋ. ಕೇಳಿ. ಹಲೋ ಹಲೋ ಮೇಡಮ್, ನಾನು ಇಲ್ಲಿ ಬೆಂಗಳೂರಿಂದ ಮಾತಾಡೋದು. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ನೀವು ಗುಲ್ಬರ್ಗದಲ್ಲಿ ಏನ್ ಒಂದು ವ್ಯವಸ್ಥೆ ಖರೀದಿ ಮಾರಾಟದ ಬಗ್ಗೆ ಏನ್ ಈ ಟೆಂಡರಿಂಗು ಮತ್ತೆ ಅಲ್ಲಿ ಮಾರ್ಕೆಟಿಗೆ ಆವಕ ಆದ ತಕ್ಷಣನೇ ಅದು ಎಂಟ್ರಿ ಆಗ್ತಕ್ಕಂಥದ್ದು, ಮತ್ತೆ ರೈತನಿಗೆ ತನ್ನ ಏನ್ ಒಂದು ಆ ಧಾರಣೆ ಅವನಿಗೆ ಇಷ್ಟ ಆದ್ರೆ ಕೊಡ್ಬೋದು, ಇಲ್ಲದ ಕೊಡ್ಬೋದು. ಈ ಒಂದು ವ್ಯವಸ್ಥೆ ನಿಜಕ್ಕೂ ಪ್ರಶಂಸನೀಯವಾದಂತ ಒಂದು ವ್ಯವಸ್ಥೆ. ಇದನ್ನ ಇಡೀ ರಾಜ್ಯಕ್ಕೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏನೊಂದು APMC ಯಾರ್ಡ್ಗಳಲ್ಲಿ ಇದೆ, ಅದು ಬಹುತೇಕ APMC ಯಾರ್ಡ್ನಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ. ಓಕೆ, ಈ ಒಂದು ನಿಮ್ ನೇರವಾದ ಪ್ರಶ್ನೆ ಏನು ಸರ್? ನೇರವಾದ ಪ್ರಶ್ನೆ ಅಂದ್ರೆ, ಈಗ ಏನು ನೀವು ಈ ಒಂದು ವ್ಯವಸ್ಥೆನ ಗದಗ ಮಾರ್ಕೆಟ್ ನಲ್ಲಿ ನಾನು ಹೆಸರು ಕಾಳು ಅವಕದಲ್ಲಿ ನಾನು ನೋಡಿದ್ದೀನಿ. ಅದೇ ಮಾದರಿನಲ್ಲಿ ಈಗ ಒಂದು ಇನ್ನೂ ಉತ್ತಮವಾದಂತ ಒಂದು ವ್ಯವಸ್ಥೆನ ನೀವು ಗುಲ್ಬರ್ಗ APMC ತಂದಿರೋದ್ರ ಬಗ್ಗೆ ನನಗೆ ಒಂದು ಅಭಿಮಾನ ಇದೆ. ಇದು ರಾಜ್ಯದ ಇತರೆ ಭಾಗಗಳಿಗೂ ಸಹ ಇದೆ ವ್ಯವಸ್ಥೆ ಇದೆ. ಈಗ ಒಂದು ವ್ಯವಸ್ಥೆ ಮೇಡಮ್. ಓಕೆ, ರಾಜ್ಯದ ಇತರ ಭಾಗಗಳಿಗೂ ತಮ್ಮ ಒಂದು ಸಲಹೆಗೆ ಅತ್ಯಂತ ನಾನು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಸರ್ಕಾರ ಈಗಾಗಲೇ ಕೃಷಿ ಬಜೆಟ್ನಲ್ಲಿ 2012-13 ಕೃಷಿ ಬಜೆಟ್ನಲ್ಲಿ ಸುಮಾರು 11 ಕೃಷಿ ಉತ್ಪನ್ನಗಳನ್ನು ಮತ್ತು 50 APMCಗಳನ್ನು ಗುರುತಿಸಿದೆ. ಸೊ ಇದು ಇಡೀ ರಾಜ್ಯಕ್ಕೆ ವ್ಯಾಪ್ತಿಯಾಗುತ್ತೆ. ಅಂದರೆ ಇಡೀ ರಾಜ್ಯದಲ್ಲೂ ಕೂಡ ಇದು ಸುಮಾರು 140 APMCಗಳು ಏನಿದ್ದಾವೆ ಇಡೀ ರಾಜ್ಯದಲ್ಲಿ ಅದು ಆಗುತ್ತೆ. ಓಕೆ, ಇನ್ನೊಂದು ಕರೆ ಇದೆ. ನಾಗರಾಜ್ ಅವರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ತೊಗರಿ ಬೆಂಬಲ ಬೆಲೆ ರೀ 4,500 ಮಾಡಿರಲ್ರಿ ಗೌರ್ಮೆಂಟ್. ಹೌದು ಹೌದು. ನಮ್ಮ ಯಾದಗಿರಿ ಬಲ್ಲಿ ರೀ 3,000 3,700 ಹಂಗ್ ತಗೊಂತಾರ. ಈಗಾಗಲೇ ವಿಜಾಪುರದವ್ರು ಅದಕ್ಕೆ ಏನಾದ್ರು ಪರಿಹಾರ ಇಲ್ಲ ಅಂದ್ರೆ ಈಗಾಗಲೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿದ್ರು. ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಏನಿಲ್ಲ. ಯಾದಗಿರಿನಲ್ಲಿ ಇರ್ತಕ್ಕಂತಹ ಒಂದು ಖರೀದಿ ಕೇಂದ್ರಕ್ಕೆ ಹೋಗಿ ನೇರವಾಗಿ ನಿಮ್ಮ ಪಹಣಿ ಪತ್ರಿಕೆಯನ್ನು ತಗೊಂಡು ಹೋಗಿ, ನಿಮ್ಮ ಒಂದು ಭಾವಚಿತ್ರ ಇರ್ತಕ್ಕಂಥ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ, ಹಾಗೆಯೇ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನ ತಗೊಂಡು ಹೋಗಿ ಅಲ್ಲಿ ನೀವು ತೊಗರಿಯನ್ನು ಕೊಡಬಹುದು. ಅಲ್ಲಿ 4,500 ರೂಪಾಯಿ ಕೊಡ್ತಾರೆ. ಖರೀದಿ ಕೇಂದ್ರ ತೊಗರಿ ಅಭಿವೃದ್ಧಿ ಮಂಡಳಿ ಮೂಲಕ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಹೌದು ಹೌದು ಹೌದು. ಬಹುಶಃ ಇದು ಬಹಳ ಜನಕ್ಕೆ ಬೆಲೆ ಬಗ್ಗೆ ಒಂದಿಷ್ಟು ಇದಿದೆ, ಪ್ರಶ್ನೆಗಳಿದೆ. ಅಂದ್ರೆ ನಮಗೆ ಸರಿಯಾದ ಬೆಲೆ ಇದೆ. NCDX ಸ್ಪಾಟ್ ರೇಟು ಮತ್ತೆ ಇನ್ನೊಂದು ರೇಟ್ಗಳದ್ದೇನಾದ್ರೂ ಇದೆ. ನಮ್ಮ ಅದಕ್ಕೆ ಬಹಳ ನಾವು ವ್ಯವಸ್ಥಿತವಾದಂಥ ಒಂದು ಜಾಲವನ್ನೇ ಏರ್ಪಾಡು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಡೀ ರಾಷ್ಟ್ರದಾದ್ಯಂತ ಈ ಒಂದು ಬೆಲೆಯ ಒಂದು ಎಲ್ಲ ಡಿಸಮಿನೇಷನ್ ಅಂದರೆ ಎಲ್ಲ ಬೆಲೆಗಳನ್ನು ಎಲ್ರಿಗೂ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಮಾರುಕಟ್ಟೆಯಿಂದ ಮಾರುಕಟ್ಟೆಗೆ ಬೆಲೆಗಳಲ್ಲಿ ವ್ಯತ್ಯಯ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಭಾಳ ಜಾಸ್ತಿ ಇರುತ್ತೆ. ಹಾಗಾಗಿ ರೈತನಿಗೆ ಯಾವ ಮಾರುಕಟ್ಟೆಗೆ ತಾನು ಮಾಲನ್ನು ತೆಗೆದುಕೊಂಡು ಹೋಗಬೇಕು, ಎಲ್ಲಿಂದ ತರಬೇಕು, ಎಲ್ಲಿಂದ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಸ್ವಲ್ಪ ಅದರ ಬಗ್ಗೆ ಗೊಂದಲ ಇರ್ತದೆ. ಆ ಗೊಂದಲಗಳನ್ನ ನಿವಾರಣೆ ಮಾಡಲಿಕ್ಕೆ ಹಾಗೂ ಆ ಬೆಲೆಗಳನ್ನು ಎಲ್ಲ ಕಡೆ ತಲುಪುವಂಥ ಮಾಡೋ ರೀತಿಯಲ್ಲಿ ನಮ್ಮ ಒಂದು ಸಂಸ್ಥೆ ಕೂಡ ಅದರಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಟಿಕ್ಕರ್ ಬೋರ್ಡ್ ಅಂತ ಕರಿತೀವಿ ನಾವು. ಅಂದರೆ ಎಲ್ಲ APMCಗಳಲ್ಲೂ ಕೂಡ ಆ ಟಿಕ್ಕರ್ ಬೋರ್ಡನ್ನು ಹಾಕ್ತೀವಿ. ಅಲ್ಲಿ ಬೆಲೆಗಳು ಸ್ಕ್ರೋಲ್ ಆಗ್ತಾ ಇರುತ್ತೆ, ಅಂದರೆ ಬೆಲೆಗಳು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಕರ್ನಾಟಕ ಮಂಡಳಿ ಕೃಷಿ ಮಾರಾಟ ಮಂಡಳಿ ಏನಿದೆ, ಆ ಕೃಷಿ ಮಾರಾಟ ಮಂಡಳಿ ಕೂಡ ರೈತರ ಮೊಬೈಲ್ ನಂಬರ್ಗಳನ್ನ ದಾಖಲೆ ಮಾಡಿಕೊಂಡು ಅವರಿಗೆ ಬೇಕಾದಂಥ 5 ಕೃಷಿ ಉತ್ಪನ್ನಗಳಿಗೆ ದಿನವಹಿ SMS ಮೂಲಕ ಬೆಲೆಗಳನ್ನು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ಥರ APMCನಲ್ಲಿ ಯಾವುದೇ ರೈತ ಮಾಲ್ ಅಂತಂದರೆ ಅವನಿಗೂ ಕೂಡ SMS ಅಲ್ಲಿ ತನ್ನ ಮಾಲಿಗೆ ಏನು ಬೆಲೆ ಬಂತು ಅವತ್ತು
ಅನ್ನೋದು ಕೂಡ ಅವನಿಗೆ ತಲುಪುತ್ತೆ. ಅಂದ್ರೆ ಹೊಸ ತಂತ್ರಜ್ಞಾನ ಅನ್ನೋದು ಎಷ್ಟು ಅನುಕೂಲಕರವಾಗಿದೆ ಅಂತ ಹೇಳ್ತಾ ಇದ್ರಿ. ಈಗ ಮುಂದಿನ ಕರೆ ಶ್ರೀನಿವಾಸ್ ಅವರದ್ದು. ನಮಸ್ಕಾರ ಶ್ರೀನಿವಾಸ್ ಅವರೇ, ಪ್ರಶ್ನೆ ಕೇಳಿ. ಹಾ, ಸ್ವಲ್ಪ ಜೋರಾಗಿ ಕೇಳ್ತೀರಾ? ಹಾ, ರೈತರಿಗೆ ಗೊತ್ತಾಗಂಗ್ ಹಾಕೋದೇ ಇಲ್ಲವಂತೆ. ಯಾವುದು ನಿಮ್ಮ ಯಾವ ಮಾರ್ಕೆಟ್, ಯಾವ RMCಗೆ ತಗೊಂಡು ಹೋಗ್ತೀರಾ ತಾವು? ಇಲ್ಲ, ಮೈಸೂರು RMCನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಳೆದ ಡಿಸೆಂಬರ್ ತಿಂಗಳ ಕೊನೆ ವಾರದಿಂದ ಜಾರಿಗೆ ತಂದಿದೆ. ಅದರ ಬಗ್ಗೆ ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಯವ್ರನ್ನ ಸಂಪರ್ಕ ಮಾಡಬಹುದು. ನೀವು ಆ ಮೈಸೂರು ಮಾರುಕಟ್ಟೆನಲ್ಲಿ ಎಲ್ಲ ಕೃಷಿ ಉತ್ಪನ್ನಗಳನ್ನು ಕೂಡ ಈ ವ್ಯಾಪಾರಕ್ಕೆ ಇನ್ನೂ ಒಳಪಡಿಸಿಲ್ಲ. ಬಹುಶಃ ಈ ಒಂದು ತಿಂಗಳ ಮಧ್ಯಭಾಗದಲ್ಲಿ ಮಿಕ್ಕೆಲ್ಲ ಒಂದು ಕೃಷಿ ಉತ್ಪನ್ನಗಳನ್ನು ಕೂಡ ಅದಕ್ಕೆ ಒಳಪಡಿಸ್ತೇವೆ. ಆಗ ನಿಮಗೆ ಅದರ ಒಂದು ಬೆಲೆಯ ಒಂದು ಸಂಪೂರ್ಣವಾದ ವಿವರಗಳು ನಿಮಗೆ ಕಾಣಸಿಗುತ್ತೆ. ಅಂದರೆ ಈಗ ಟೆಂಡರ್ 2 ಗಂಟೆ ಕ್ಲೋಸ್ ಆಯಿತು ಅಂತಂದರೆ 2 ಗಂಟೆ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಓಕೆ ಓಕೆ, ಅದಿನ್ನು ಹಂತ ಹಂತವಾಗಿ ಮೈಸೂರಲ್ಲಿ ಜಾರಿಯಾಗ್ತಾ ಇದೆ. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ, ಪ್ರಶ್ನೆ ಕೇಳಿ. ಹಲೋ, ಬಸವರಾಜ್ ಅವರೇ ಪ್ರಶ್ನೆ ಕೇಳಿ. ಹಾ, ಅದೇ 4,500 ರೂಪಾಯಿ ಬೆಂಬಲ ಬೆಲೆಯಾಗಿ ಈಗಾಗಲೇ ಸಂಭಾಷಣೆ ನಡೆದ ಪ್ರಕಾರ ಯಾರಾದ್ರೂ ಕೇಳಿದಾಗ ನೀವು ಖಂಡಿತ ಮಾಡಿದ್ರಿ. ಖರೀದಿ ಕೇಂದ್ರ ಎಲ್ಲಿ ಉಂಟು ಅದು ಗೊತ್ತಾಗ್ತಿಲ್ಲ. ಯಾರು ಅದು APMC ತೆಗೆದ್ರು, TAPMC ತೆಗೆದ್ರು, ಯಾರು ಗುಲ್ಬರ್ಗಾದಲ್ಲಿ ಖರೀದಿ ಕೇಂದ್ರದ ಬಗ್ಗೆ ಯಾವ ಉತ್ತರ ಕೊಡ್ತಾರೆ. ಆಯ್ತು ಬಸವರಾಜ್ ಅವರು ಉತ್ತರ. ಬಸವರಾಜ್ ಅವರೇ, ತಾವು ಯಾವ ಒಂದು APMCಗೆ ಹೋಗ್ತಾ ಇದ್ದೀರಿ? ಯಾವುದಕ್ಕೆ? ಚಿತ್ತಾಪುರದಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಚಿತ್ತಾಪುರ APMC ಯಾರ್ಡ್ಗೆ ಹೋದರೆ ನೀವು ಆ ಖರೀದಿ ಕೇಂದ್ರದಲ್ಲಿ ನೀವು ಸೂಕ್ತವಾದಂಥ ಮಾಹಿತಿಯನ್ನು ಪಡಿಬೋದು. ಹಾಗೆ ನೀವು ತೊಗರಿಯನ್ನು ಕೂಡ ಶುದ್ಧೀಕರಿಸಿ ಚೆನ್ನಾಗಿ ಒಣಗಿಸಿ ತಗೊಂಡು ಹೋದರೆ ಆ ಖರೀದಿ ಕೇಂದ್ರದ ಮೂಲಕ ನೀವು ತೊಗರಿಯನ್ನು ಮಾರಾಟ ಮಾಡಬಹುದು. ಓಕೆ, ಬಹಳಷ್ಟು ಜನ ಪ್ರಶ್ನೆನ ಇನ್ನು ಕೇಳೋದಕ್ಕೆ ಕಾಯ್ತಾ ಇದ್ರು, ಆದರೆ ನಮಗೆ ಸಮಯದ ಅಭಾವ ಖಂಡಿತ ಇದ್ದೇ ಇದೆ. ನಮ್ಮ ರೈತ ಬಾಂಧವರನ್ನು ಉದ್ದೇಶಿಸಿ ಈಗಂತೂ ಸಾಕಷ್ಟು ಜನ ಬೆಲೆಯ ಒಂದು ತನಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ ನನಗೆ ನಿಜವಾಗಿ ದೊರಕ್ತಾ ಇಲ್ಲ ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಇವರೆಲ್ಲರನ್ನ ಉದ್ದೇಶಿಸಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಮುಖ್ಯವಾಗಿ ರೈತ ಬಾಂಧವರಲ್ಲಿ ನನ್ನ ಮನವಿ ಇಷ್ಟೇ. ಒಂದು, ತಾವು ಬೆಳೆ ಬೆಳಿಲಿಕ್ಕೆ ತುಂಬ ಕಷ್ಟಪಡ್ತೀರಿ, ತುಂಬನೇ ಕಷ್ಟಪಡ್ತೀರಿ, ಅಂದರೆ ಅದನ್ನು ಮಗು ಥರ ಸಾಕ್ತೀರಿ. ಆದರೆ ಬೆಳೆಯನ್ನು ಬೆಳೆದು ಅದರ ಸುಗ್ಗಿಯಾದ ಮೇಲೆ ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡೋದನ್ನು ತಾವು ನಿಲ್ಲಿಸ್ತೀರಿ ಮತ್ತು ಆ ವಿಚಾರವನ್ನು ಬೇರೆಯವ್ರಿಗೆ ಒಪ್ಪಿಸ್ಬಿಡ್ತೀರ. ಅಂದರೆ ಯಾವುದೋ ಒಬ್ಬ ವ್ಯಾಪಾರಿ ಅಥವಾ ಯಾವುದೇ ಒಬ್ಬ ಕಮಿಷನ್ ಏಜೆಂಟು ಇವರ ಮೂಲಕ ಪಡಿತಕ್ಕಂತಹ ಬೆಲೆನೇ ಸತ್ಯ ಅನ್ನೋ ಒಂದು ಮಿಥ್ಯವಾದಂಥ ಒಂದು ಪ್ರಪಂಚದಲ್ಲಿ ತಾವಿದ್ದೀರಿ. ಅದು ತಪ್ಪು, ಸುಳ್ಳು. ನಿಮ್ಮ ಬೆಲೆಗಳನ್ನು ನೀವೇ ನಿರ್ಧಾರ ಮಾಡಬಹುದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಸರ್ಕಾರದಲ್ಲಿ ಚಾಲ್ತಿ ಇವೆ, ಬೇಕಾದಷ್ಟು ಯೋಜನೆಗಳಿವೆ. ನೀವು ಆನ್ಲೈನ್ ಮೂಲಕ ಈ ವ್ಯಾಪಾರವನ್ನು ಮಾಡಬಹುದು. ಅಡಮಾನ ಸಾಲ ಯೋಜನೆಯನ್ನು ಪಡಿಬೋದು. ಅಂದರೆ ನಿಮಗೆ ಆ ದಿವಸ ಮಾರಾಟ ಮಾಡೋಕ್ಕಾಗಲಿಲ್ಲ ಅಂತಂದರೆ 1 ತಿಂಗಳು ಅಥವಾ 2 ತಿಂಗಳು ಅಥವಾ 3 ತಿಂಗಳ ನಂತರ ಮಾರಾಟ ಮಾಡ್ತಕ್ಕಂಥ ಬಡ್ಡಿ ರಹಿತ ಸಾಲವನ್ನು ಕೂಡ APMCಗಳು ಕೊಡ್ತಾ ಇದ್ದಾವೆ, ಬ್ಯಾಂಕ್ಗಳು ಕೂಡ ಕೊಡ್ತಾ ಇದ್ದಾವೆ. ಅತ್ಯಂತ ಹೆಚ್ಚು ಭಾಳ ಉಪಯೋಗ ಪಡೀತಕ್ಕಂಥ ರೈತರು ಭಾಳ ಇದ್ದಾರೆ, ಭಾಳ ಜಾಸ್ತಿನೇ ಆಗಿದ್ದಾರೆ. ಅದ್ರ ಜೊತೆಗೆ ನೀವು ಈ ಒಂದು ಬೆಲೆಗಳನ್ನು ಅಂದರೆ ಬೆಂಬಲ ಬೆಲೆ ಯೋಜನೆಯನ್ನು ಕೂಡ ನೀವು ಖಂಡಿತ ರೈತ ಏನು ಬೆಳೆದಿರ್ತಾನೋ ಅದಕ್ಕೆ ಸರಿಯಾದಂತಹ ಬೆಲೆ ತೆಗೆದುಕೊಳ್ಳುವುದು ಅವನ ಹಕ್ಕು ಆಗಿರುತ್ತೆ. ಅದಕ್ಕೆ ಬೇಕಾದಂತಹ ಪೂರಕ ವಾತಾವರಣ ಇದೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ವಿವರಿಸಿದಂತಹ ರಮೇಶ್ ಚಂದ್ರ ಅವರಿಗೆ ಧನ್ಯವಾದಗಳು. ನಮಸ್ಕಾರ.